ನಮಸ್ತೆ ಎಲ್ಲ ಕೇಸರಿ ನೀಟ್ ವಿದ್ಯಾರ್ಥಿಗಳೇ. ಸೊ ಇವಾಗ ಏನು ಮಾಡಬೇಕು, ಇವಾಗ ಫ್ರೀ ಇದಿರಲ್ವಾ, ಸೊ ನೆಕ್ಸ್ಟ್ ಪ್ರೊಸೆಸ್ ಏನಾಗುತ್ತೆ. ಓಕೆ, ಸೊ ಭಾಳ ಜನ ಡೌಟ್ಸ್ ಕೂಡ ಹಾಕಿದ್ದಾರೆ, ಸರ್ ನಂಗೆ ಈ ಒಂದು ಪರ್ಟಿಕ್ಯುಲರ್ ರ್ಯಾಂಕಿಂಗ್ಗೆ ಸೀಟ್ ಸಿಗುತ್ತಾ ಅಂತ. ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ, ನೀಟ್ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ ಏನಾಗಿದೆ ಅಂತ. ಓಕೆ, ಫರ್ದರ್ ಸ್ಟೆಪ್ಸನ್ನು ಮೊದಲನೇದಾಗಿ ಯಾರಿಗೆ ಎಷ್ಟೇ ರ್ಯಾಂಕ್ ಬರಲಿ, ಸೊ ನಿಮಗೆ ಏನು ಮಾಡಿ ಅಂದರೆ ನಾನು ಹೇಳೋದು ಒಂದೇ ಅಷ್ಟೇ. ಈಗೆಲ್ಲ ಕೂಡ ಈ ರೀತಿ ಕಮೆಂಟ್ ಹಾಕಿದ್ದಾರೆ ಈ ಪರ್ಟಿಕ್ಯುಲರ್ ರ್ಯಾಂಕಿಂಗ್ಗೆ ಸಿಗುತ್ತಾ ಅಂತ. ಸೊ ನಿಮಗೊಂದು ಆನ್ಸರ್ ಏನಪ್ಪ ಅಂದರೆ ಮ್ಯಾಕ್ಸಿಮಮ್ ಆಗಿ ಆಪ್ಷನ್ ಎಂಟ್ರಿ ಹಾಕಿ. ಓಕೆ, ಎಲ್ಲ ಕಾಲೇಜ್ ಹಾಕ್ಕೊಳ್ಳಿ, ಐದರ್ ಆಫ್ ದ ಬ್ರಾಂಚಸ್. ಓಕೆ, ನಾನು ಬರೀ ಇಂಜಿನಿಯರಿಂಗ್ ಅಷ್ಟೇ ಹೋಗ್ತೀನಿ ಅಥವಾ ಬರೀ ಅಗ್ರಿಕಲ್ಚರ್ ಅಷ್ಟೇ ಹೋಗ್ತೀನಿ ಅಥವಾ ಫಾರ್ಮಸಿ ಅಷ್ಟೇ ಹೋಗ್ತೀನಿ ಅಂತ ನೀವು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಓಕೆ, ಎಲ್ಲ ಕೂಡ ಹಾಕ್ಕೊಳ್ಳಿ ಕಾಂಬಿನೇಷನ್ಸ್. ಒಂದು 2,000 1,000 ಅವ್ರಿಗೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರೆ ಒಂದು ಯಾವ್ದು ಕಾಲೇಜ್ ಸಿಗುತ್ತೆ. ಮುಂದೆ ಸಬ್ಸಿಕ್ವೆಂಟ್ ರೌಂಡಲ್ಲಿ ಯು ಕ್ಯಾನ್ ಡಿಲೀಟ್ ದ ಅನ್ವಾಂಟೆಡ್ ನಿಮಗೆ ಸೆಲೆಕ್ಷನ್ಸನ್ನು. ನೆಕ್ಸ್ಟ್ ಬಂದುಬಿಟ್ಟು 49,000 ಚೆನ್ನಾಗಿದೆ ರ್ಯಾಂಕಿಂಗು. ಸೊ ಯು ವಿಲ್ ಗೆಟ್ಟಿಂಗ್ ಟಾಪ್ ಅಂತಲ್ಲ, ಸೊ ಮೀಡಿಯಮ್ ಸಿಗುತ್ತೆ, ಟ್ರೈ ಮಾಡಿ. ಓಕೆ, ಸೊ ಕಾಲೇಜ್ ಲಿಸ್ಟ್ ನಿಮಗೆ ಆದಷ್ಟು ಬೇಗನೆ ಇಂಜಿನಿಯರಿಂಗ್ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಆಯಿತಾ. ಸೊ BSc ನರ್ಸಿಂಗ್ 2 ಲಕ್ಷ ಇದೆ ಸೀಟ್ ಸಿಗುತ್ತೆ ಅಂತ ಕೇಳಿದ್ದೀರಾ. ನಾನು ಅದೇ ಹೇಳೋದು, ಮ್ಯಾಕ್ಸಿಮಮ್ ಆಪ್ಷನ್ ಎಂಟ್ರಿ ಹಾಕಿ ನೋಡೋಣಂತೆ, ಆಯಿತಾ. ಮತ್ತು BSc ನರ್ಸಿಂಗ್ ಸ್ಕೋಪ್ ಕೂಡ ತಿಳ್ಕೊಳ್ಳಿ. ಓಕೆ, ಸ್ವಲ್ಪ ಏನೋ ಸ್ಯಾಲ್ರಿಲಿ ನಮ್ಮ ಕಲೀಗ್ಸ್, ಓಕೆ, ಯಾರೋ ಒಬ್ಬರು ಸ್ಯಾಲ್ರಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅವರಿಗೆ ಅಂದರೆ ಪ್ಲೇಸ್ಮೆಂಟಲ್ಲಿ. ಓಕೆ, ನೀವು ಚೆಕ್ ಮಾಡ್ಕೊಳ್ಳಿ ಯಾವ್ದು ಬೆಸ್ಟ್ ಕೋರ್ಸ್ ಅಂತ. ಮರೈನ್ ಇಂಜಿನಿಯರಿಂಗ್ ಗರ್ಲ್ಸ್ ಕೂಡ ಚೆನ್ನಾಗಿದೆ, ಬಟ್ ಸ್ಟಿಲ್ ದೆನ್ ಏನಾಗುತ್ತೆ ಅಲ್ಲಿ ಆಲ್ಮೋಸ್ಟ್ ನಿಮಗೆ ಬೇರೆ ಬೇರೆ ಕರಿಯರ್ ಅಪರ್ಚುನಿಟೀಸ್ ಸಿಗುತ್ತೆ. ಇನ್ನೂ ಸದೇ ಚೆಕ್ ಮಾಡ್ಕೊಳ್ಳಿ. ಓಕೆ, ವಾಟ್ ಆರ್ ದ ಕರಿಯರ್ ಅಪರ್ಚುನಿಟೀಸ್, ದೆನ್ ಡಿಸೈಡೆಡ್. ಓಕೆ, ಇನ್ನು ಬೇರೆ ಬೇರೆ ಬ್ರಾಂಚಸ್ ಇದ್ದಾವೆ, CS, ENC, EEE ಇವೆಲ್ಲ ಟ್ರೈ ಮಾಡಿ. ಓಕೆ, ಇದ್ರ ಎರಡು ಕೂಡ ಕಂಪೇರ್ ಮಾಡಿದ್ರೆ BSc ಅಗ್ರಿ ಬೆಟರ್. ಓಕೆ, ಕಂಪೇರ್ ಟು BSc ನರ್ಸಿಂಗ್. ಬಟ್ ಈ BSc ಅಗ್ರಿಗಿಂತ ಬೆಟರ್ ಅಂದರೆ ಇಂಜಿನಿಯರಿಂಗ್ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ದೆನ್ ನೀವು ಡಿಸೈಡ್ ಮಾಡ್ಕೊಳ್ಳಿ ರಿಗಾರ್ಡಿಂಗ್ ದ ಪ್ಲೇಸ್ಮೆಂಟ್ ಆರ್ ದ ಜಾಬ್ ಅಪರ್ಚುನಿಟೀಸ್ ಆರ್ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್. ನೆಕ್ಸ್ಟು 560 ಇದೆ ಸರ್, ಚೆನ್ನಾಗಿದೆ ರ್ಯಾಂಕಿಂಗ್ ಕೂಡ. ಓಕೆ, ನೋಡೋಣ, ವೇಟ್ ಮಾಡಿ, ಲಾಸ್ಟ್ ಎಂಡಲ್ಲಿ ನೀಟ್ ಅವ್ರದ್ದಾಗಿ ಅಪ್ಡೇಟ್ ಮಾಡ್ತೀನಿ. ನೋಡಿ, PUC ಚೆನ್ನಾಗಾಗಿದೆ, ಬಟ್ ನೀಟ್ ಚೆನ್ನಾಗಾಗಿಲ್ಲ. ಭಾಳ ಜನ ಹಿಂಗೆ ಆಗುತ್ತೆ. ಬಟ್ BAMS ನೀವು ನೀಟ್ ಚೆನ್ನಾಗಾಗಿಲ್ಲ ಅಂದರೆ ಮಿನಿಮಮ್ ಮಾರ್ಕ್ಸ್ ಬಂದರೂ ಕೂಡ ಟ್ರೈ ಮಾಡಿ, ಏನಾದರೂ ನಿಮಗೆ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಆದರೆ. ಇಲ್ಲ ಅಂದರೆ ನಿಮ್ಗೆ ಲಾಸ್ಟಲ್ಲಿ ಒಂದು ಗುಡ್ ನ್ಯೂಸ್ ಇದೆ. ಓಕೆ, ನೆಕ್ಸ್ಟ್ ಆಪ್ಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ಆ್ಯಕ್ಚುಲಿ ಈ ವಾರ ಒಳಗೆ ನಿಮಗೆ ಅಪ್ಡೇಟ್ ಮಾಡ್ತಾರೆ, ಸ್ಕೆಡ್ಯೂಲ್ ಎಲ್ಲ ಬರುತ್ತೆ. ಸರ್ ಅಗ್ರಿ ಆಪ್ಷನ್ ಯಾವಾಗ ಚಾಲೂ ಆಗುತ್ತೆ, ಇದು ಕೂಡ ಸೇಮ್, ಎಲ್ಲ ಕೂಡ ಆಪ್ಷನ್ ಒಂದೇ ಟೈಮ್ ಚಾಲೂ ಆಗುತ್ತೆ. ಇಂಜಿನಿಯರಿಂಗು, ಫಾರ್ಮಸಿ ಎಲ್ಲ ಕೂಡ ಒಂದೇ ಟೈಮ್ ಚಾಲೂ ಆಗುತ್ತೆ. ಐ ನೀಡ್ BAMS ಇನ್ಫಾರ್ಮೇಷನ್ ಮೀನ್ಸ್ ಫೀಸ್ ಅಂತ ಕೇಳಿದ್ದೀರಾ. ನೋಡಿ, ಫೀಸ್ BAMSದು ಜಾಸ್ತಿ ಇರುತ್ತೆ ಆ್ಯಕ್ಚುಲಿ, ಬಟ್ ಸ್ಟಿಲ್ ದೆನ್ ಎಷ್ಟಾಗುತ್ತಪ್ಪ ಅಂತಂದರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ ಅಂದಾಜು ಹೇಳ್ತೀನಿ. ಓಕೆ, ಒಂದು 2 ಲಕ್ಷ ಒಳಗಡೆ ಇರುತ್ತೆ. ಓಕೆ, ಬಟ್ 2 ಲಕ್ಷನೂ ಇರುತ್ತೆ. ಓಕೆ ಸರ್, ಪರ್ ಇಯರ್. ಓಕೆ, ಪರ್ ಇಯರ್ ಇರುತ್ತೆ. ನೆಕ್ಸ್ಟ್ ಸರ್, ಸ್ಟಡಿ ಸರ್ಟಿಫಿಕೇಟಿಂದ 12th ಇರಬೇಕಾ? ಎಸ್, 1 to 12th ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ಇರಬೇಕು, ನೀವು ರೆಡಿ ಮಾಡ್ಕೊಳ್ಳಿ, ಆಯಿತಾ. ಸರ್, ನಾನು BCA ಹೋಗಲ್ಲ, ಇಂಜಿನಿಯರಿಂಗ್ ಹೋಗಲ್ಲ ಅಂತ ಕೇಳಿದ್ದೀರಾ. BCA ಕೂಡ ಚೆನ್ನಾಗಿದೆ, ಇಂಜಿನಿಯರಿಂಗ್ ಕೂಡ ಚೆನ್ನಾಗಿದೆ. ಬಟ್ ನಿಮಗೂ ಸ್ಯಾಲ್ರಿಯಲ್ಲಿ ಒಂದು ಒಳ್ಳೇದು ಬೇಕಪ್ಪ ಅಂದರೆ ಇಂಜಿನಿಯರಿಂಗ್, ಬಟ್ ಸ್ವಲ್ಪ ಅದ್ರ ಸಮೀಪ ಅಂತಂದರೆ BCA ಇಸ್ ಕ್ವೈಟ್ ಗುಡ್. ಓಕೆ ಸರ್, ಒಂದೇ ಟೈಮಿಗೆ 2 ಕೂಡ ಕೋರ್ಸನ್ನು ಆಪ್ಷನ್ ಎಂಟ್ರಿ ಮಾಡ್ಬೋದು. ಸರ್, ನನ್ನ ರ್ಯಾಂಕು ಇಷ್ಟು ಬಂದಿದೆ, ಯಾವ ಬ್ರಾಂಚ್ ತೊಗೊಂಡು ಉತ್ತಮ, ಎದು ರ್ಯಾಂಕಿಂಗ್ ಇದು? ಓಕೆ ಅಂತ ಕಮೆಂಟ್ ತಿಳಿಸಿ. 77,000 ಇದೆ ಅಲ್ವಾ, ಸ್ವಲ್ಪ ಡೌಟ್ ಇದೆ, ಟ್ರೈ ಮಾಡಿ. ಓಕೆ, ಇವೆರಡು ವೀಡಿಯೋಸ್ ನೋಡ್ಕೊಳ್ಳಿ ಆಪ್ಷನ್ ಎಂಟ್ರಿ ಸಂಬಂಧಪಟ್ಟಂತೆ. 3 ವೀಕ್ಸ್ ಆಗೋ ಇದೆ. ಓಕೆ, ಸೊ 4 ನಿಮಿಷದ ವೀಡಿಯೋ, ಒಂದು 6 ನಿಮಿಷ ವೀಡಿಯೋ, ಎರಡು ಕೂಡ ಆಪ್ಷನ್ ಎಂಟ್ರಿ ಬಗ್ಗೆ ಸಂಪೂರ್ಣ ಹೇಳಿದ್ದೇನೆ. ನೀವು ಅರ್ಥ ಮಾಡ್ಕೊಳ್ಳಿ, ಇದು ಪೂರ್ತಿ ನೋಡಿದ್ರೆ ನಿಮಗೆ 100% ಗೊತ್ತಾಗುತ್ತೆ ಹೆಂಗೆ ಮಾಡಬೇಕಂತ ಆಪ್ಷನ್ ಎಂಟ್ರಿ, ಆಯಿತಾ. ಸೊ ಕಮಿಂಗ್ ಬ್ಯಾಕ್ ಟು ನೀಟ್, ಸೊ ಭಾಳ ಜನಕ್ಕೆ ಚೆನ್ನಾಗಿ ರ್ಯಾಂಕಿಂಗ್ ಬಂದರೂ ಕೂಡ ಸೀಟ್ ಸಿಗಲ್ಲ. ಓಕೆ, ಯಾಕಂದರೆ ಭಾಳಷ್ಟು ಏನೋ ಸ್ಕ್ಯಾಮ್ ನಡೆದಿದೆ. ಬಟ್ ಇದಕ್ಕಿಂತ ಒಂದು ಅಪರ್ಚುನಿಟಿ ಇದೆ, ನೀವು ನಿಮ್ಮ ತಲೆಯಲ್ಲಿ ಇರಲಿ. ಏನಪ್ಪ ಅಂದರೆ ಸ್ಟೇಟ್ ಯೂನಿವರ್ಸಿಟಿ ಮುಖಾಂತರ ಮೆಡಿಕಲ್ ಸೀಟ್ ಸಿಗ್ತಾ ಇದೆ. ಸೊ ನೀವು ಅಟ್ಲೀಸ್ಟ್ ಒಂದು ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಅದು ಅಟ್ಲೀಸ್ಟ್ ಅವ್ರಿಗೆ ಲಿಂಕ್ ಇರಿ, ಸೊ ದ್ಯಾಟ್ ನಿಮಗೆ ಅಟ್ಲೀಸ್ಟ್ ಅವ್ರು ಒಂದು ಬುಕ್ ಮಾಡ್ಕೋತಾರೆ. ಓಕೆ, ಕಡಿಮೆ ಫೀಸಲ್ಲಿ ನಿಮಗೆ MBBS ಚಾಲೂ ಆಗುತ್ತೆ. ಓಕೆ, ರ್ಯಾಂಕ್ ಬಗ್ಗೆ ನೀವು ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಒಂದ್ಸತಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾನು ಗೂಗಲ್ ಫಾರ್ಮ್ ಕೊಟ್ಟಿರ್ತೇನೆ ಕಮೆಂಟಲ್ಲಿ, ಇನ್ನೂ ಸತೆ ಯಾರು ಫಿಲ್ ಮಾಡಿಲ್ಲ, ಯಾರು ಮಾಡಿರಿ ಬಿಡಿ. ಓಕೆ, ಯಾರು ಮಾಡಿಲ್ಲ ಅವ್ರು ಫಿಲ್ ಮಾಡಿ, ನೀಟ್ದವರು. ಓಕೆ, ಸೊ ದ್ಯಾಟ್ ಅವ್ರು ನಿಮಗೆಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಓಕೆ, ಅದು ಒಂಥರ ಒಂದು ಮೆಡಿಕಲ್ ಕಾಲೇಜ್ ಅದು. ಓಕೆ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಭಾಳಷ್ಟು ಇಂಡಿಯನ್ಸ್, ನಮ್ಮ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಹೋಗಿದ್ದಾರೆ. ಓಕೆ, ನಮ್ಮ ಈ ಸದ್ಯ ಸಬ್ಸ್ಕ್ರೈಬರ್ಸ್ ಕೂಡ ಅಲ್ಲಿ ಭಾಳಷ್ಟು ಜನ ರಿಜಿಸ್ಟರ್ ಮಾಡ್ಕೊಂಡಾರೆ. ನೀವು ಕೂಡ ರಿಜಿಸ್ಟರ್ ಮಾಡ್ಕೊಳ್ಳಿ, ಕಮೆಂಟ್ ಕೊಟ್ಟಿದ್ದೇನೆ. ಸೊ ಆಲ್ ವೆರಿ ಬೆಸ್ಟ್. ಸೊ ಸೂನ್ ನಿಮಗೆ KA ದವರು ಅಪ್ಡೇಟ್ ಮಾಡ್ತಾರೆ. ಸೊ ನಿಮಗೇನು ಸಂದೇಹ ಇದೆ ಕಮೆಂಟ್ ತಿಳಿಸಿ, ಅವ್ರಿಗೆ ಲೈಕ್ ಮಾಡಿ, ಬೆಸ್ಟ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.